ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಭಾರತಿ ಅಂತ. ನಂದು ಕುಡ್ಲಾ ಬೀರ್ವರ್ಸ್ ಲಾಗ್ ನಂದು ಮಾತಾಡ್ತಿರೋದು. ನಾನೊಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳಬೇಕು. ಒಬ್ಬರ ಹತ್ರ ನಾವು ವೈಟ್ ಲಾಸ್ ಪೌಡ್ರ್ ತಗೊಂಡಿದ್ದೆ. ವೈಟ್ ಲಾಸ್ ತಗೊಳ್ಳುವಾಗ ನಾನು 75 kg ತನಕ ಇದ್ದೆ. ಅಂದರೆ ನನಗೆ ನನ್ನ ಜೀವನೋಡಿಯೇ ನನಗೆ ಆಗ್ತಿಲ್ಲ, ಸ್ವಲ್ಪ ಕ್ಷಮಿಸಿ. ನಾನು ಮಂಗಳೂರು ಸುರತ್ಕಲ್ಲಿಂದ ಇದ್ದ ಕಾರಣ ಕನ್ನಡ ಜಾಸ್ತಿಯಾಗಿ ಮಾತಾಡೋಕ್ಕೆ ಬರಲ್ಲ ನನಗೆ. ನಾವು ಮಂಗಳೂರು ಭಾಷೆನೇ ಮಾತಾಡೋದು. ಅಂದರೆ ಇವಾಗ ನಾನು ಅವರದ್ದು ಪೌಡ್ರ್ ತಗೊಂಡು ಒಂದು ತಿಂಗಳಾಯಿತು. ಒಂದು ತಿಂಗಳಿಂದ ತಗೊಂಡು ಅವ್ರು ಹೇಳಿದ ರೀತಿಯಲ್ಲೇ ಮಾಡಿದೆ. ವೈಟ್ ಲಾಸ್ ಬೆಳಿಗ್ಗೆ ತಗೊಂಡು ಈಗ ನನ್ನ ಹೊಟ್ಟೆ ಸ್ವಲ್ಪ ನೋಡ್ಬೋದು, ತುಂಬ ವೈಟ್ ಲಾಸ್ ಆಗಿದ್ದೀನಿ. ನನ್ನ ಹೇರ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅಂತ, ತುಂಬ ದಪ್ಪ ಬಂತು. ಮತ್ತು ನನಗೆ ಇದು ಡಬಲ್ XL ನೋಡಿ, ಇನ್ನು ಕೂಡ ಇಷ್ಟು ಇದೆ, ಇನ್ನೊಂದು ಸ್ವಲ್ಪ ಇದೆ. ಅದು ಈಗ ಸ್ವಲ್ಪ ನಾನು ಅದು 3 ವಾರದಿಂದ ಡೈಲಿ ತಗೊಂಡಿದ್ದೆ. ನಾನು ಒಂದು ಅರ್ಧ ಸ್ಪೂನ್ ತಗೊಳ್ತಿದ್ದೆ ನಾನು. ಅದು ಅವರದ್ದು ಯೂಟ್ಯೂಬ್ ಚಾನಲ್ ಇದೆ, ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ. ಅವರ ಹೆಸರು ನಂದಿನಿ ಅಂತ. ನಾವು ನಂದಿನಮ್ಮ ಅಂತಲೇ ಹೇಳ್ಬೋದು. ನಮಗೆ ತುಂಬ ಹೆಲ್ಪ್ ಆಗಿದೆ ಅವರ ಪೌಡರಿಂದ. ಮತ್ತು ಏನು ಹೇಳಬೇಕಂದ್ರೆ ಅವರು ಹೇಳಿದರು, ಈಟಾದರೆ ನೀವು ಒಂದು ಬಾರ್ಲಿ ಗಂಜಿ ಮಾಡಿದ. ಅವರು ಹೇಳಿದ ರೀತಿಯಲ್ಲಿ ನಾನು ಬಾರ್ಲಿಯನ್ನು ಹಾಕಿ ಅದನ್ನು ಪುಡಿ ಮಾಡಿಟ್ಟು ಅದನ್ನು ನಾನು ಸಾಯಂಕಾಲ ಹೊತ್ತಿಗೆ ಕುಡಿತೇನೆ. ಮತ್ತು ಅವರದ್ದು ಇನ್ನೂ ಪ್ರಾಡಕ್ಟ್ ಇದೆ, ಗ್ಲೋಯಿಂಗ್ ಆಯಿಲ್ ಇದೆ, ಮತ್ತು ಮುಖ ತೊಳೆದು ಪೌಡ್ರ್ ಇದೆ. ಅದು ಕೂಡ ತುಂಬ ಒಳ್ಳೆಯದಿದೆ. ತೋರಿಸಿದ್ದು ನಾನು ತರಿಸಲಿಲ್ಲ, ಅಂದರೆ ತರಿಸಬೇಕು. ಇವಾಗ ಇದೊಂದು ನಂದು ಮುಗಿಲಿ. ಈಗ ನೀವೇ ನೋಡ್ಬೋದಲ್ವ ನಂದು ಹೇಗಿದೆ ಅಂತ ಹೇಳಿ. ನಾನು ಮೊದಲು ಫೋಟೋ ಕೂಡ ನಾನು ಇದರಲ್ಲಿ ಮೆನ್ಷನ್ ಮಾಡ್ತೇನೆ. ಧನ್ಯವಾದ ನಂದಿನಿ ಅವರೇ, ನಂದಿನಿ ಅಮ್ಮ, ಧನ್ಯವಾದ. ನನಗೆ ಒಳ್ಳೆ ಒಂದು ಪ್ರಾಡಕ್ಟ್ ಕೊಟ್ಟಿದ್ದೀರಾ. ನೀವು ಬೆಳೆಯುವುದಲ್ಲದೆ ನಾವು ಕೂಡ ಅದರ ಜೊತೆ ತುಂಬ ಬೆಳೀತಾ ಇದ್ದೇವೆ. ನಾನು ಇನ್ನೊಬ್ಬರು ಕೂಡ ಅದೇ ರೀತಿನ ಹೇಳ್ತಾ ಇದ್ದೇನೆ. ನಮ್ಮ ಮನೆ ಹತ್ರದವರ ಹತ್ರ ತುಂಬ ದಪ್ಪ ಇದ್ದಾರೆ, ನೀನು ಆ ನಂತರ ನಿಮಗೆ ನಾನು ಹೇಳಿ ತರಿಸ್ತೇನೆ ಅಂತ ಹೇಳಿದರು. ಅದಕ್ಕೆ ಈಗ ನಾನು ನೋಡಿದ್ದಾರೆ ಅವರಿಗೆ ತುಂಬ. ಮತ್ತು ಆ ಪೌಡ್ರಿಂದ BP, ಶುಗರ್, ಮತ್ತು ಥೈರಾಯ್ಡು, ಗ್ಯಾಸ್ಟ್ರಿಕ್, ಮತ್ತು ಈ ನಿಜ ಹೇಳ್ಬೇಕಂದ್ರೆ ನಂದು ಈಗ ಕೈದು ಇದು ತುಂಬ ನೋಯಿತು. ಈಗ ಅದು ಕುಡಿದ ನಂತರ ನೋವಿಲ್ಲ. ನಾನು ರನ್ನಿಂಗ್ ಮಾಡ್ತೇನೆ, ಮಕ್ಕಳೊಟ್ಟಿಗೆ ಎಲ್ಲ ಓಡ್ತಾ ಇರ್ತೇನೆ. ಮತ್ತು ಆಯಾಸ ಇಲ್ಲ, ಆಯಾಸ ಇಲ್ಲ. ನಿಜವಾಗ್ಲೂ ತುಂಬ 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 ಒಳ್ಳೆಯದಿದೆ ಅವರ ಪ್ರಾಡಕ್ಟ್. ನೀವು ತಗೊಳ್ಳಿ, ಅಂದರೆ ಅವರ ಹತ್ರ ಮಾತಾಡಿ ತಗೊಳ್ಳಿ, ತುಂಬ ಒಳ್ಳೆಯದಿದೆ. ಸೈಡ್ ಎಫೆಕ್ಟ್ ಅಂತೂ ಇಲ್ಲ. ನಿಜವಾಗ್ಲೂ ನಾನು ಮೊನ್ನೆ ಮಾಡಬೇಕಂತ ಇದ್ದೆ. ನಿಜವಾಗ್ಲೂ ನಾನು ಅವರಿಗೆ ಕೈ ಮುಗಿತೇನೆ. ನಂದಿನಿ ಅಮ್ಮ ಅವರಿಗೆ ಕೈ ಧನ್ಯವಾದ ಅಮ್ಮ ನಿಮಗೆ. ನಮಗೆ ಇಂಥ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದಕ್ಕೆ. ಇನ್ನೂ ಕೂಡ ನೀವು ತುಂಬ ಜನರಿಗೆ ಹೆಲ್ಪ್ ಆಗಬೇಕು ನಮ್ಮಿಂದ. ಎಲ್ಲೋ ತುಂಬ ಸೈಡ್ ಎಫೆಕ್ಟು ಪುಡಿ ತಗೊಂಡಿದ್ದಾರೆ. ನಾನು ಕೂಡ ಯೂಟ್ಯೂಬಲ್ಲಿ ಜೀರಿಗೆದು ಪುಡಿ ಎಲ್ಲ ಮಾಡಿ ಕುಡಿದಿದ್ದೆ, ಏನು ಪ್ರಯೋಜನ ಆಗಲಿಲ್ಲ ಎಲ್ಲರದ್ದು. ಆ ಥರ ಇವರದೊಂದು ಲಾಗ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಆದೆ ಅವರಿಗೆ. ಆಗಿನಿಂದವರಿಗೆ ನಾನು ಲೈವ್ಗೆ ಹೋಗಿ ಚಾಟ್ ಎಲ್ಲ ಮಾಡಿ ಅವ್ರದ್ದೆಲ್ಲ ವಿಷಯ ಹೇಳ್ತಿದ್ದೆ. ಅವರು ಒಂದು ಕೂಡ ಮುಚ್ಚಿಡಲ್ಲ. ಅದು ಕೂಡ ಮಾಡೋದು ಹೇಗೆ ಅಂತ ಹೇಳಿ ಕೂಡ ಅವರು ಯೂಟ್ಯೂಬ್ ಮಾಡಿದ್ದಾರೆ. ಆದರೆ ನಾನು ಆ ಥರ ಮಾಡಲಿಲ್ಲ. ಅವರು ಯಾರು ನಾವು ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ಅವರು ಕೊಟ್ಟರೆ ಅದನ್ನು ನಾವು ತಿನ್ನಬೇಕು ಹೊರತು ಅದನ್ನು ನಾವು ಪ್ರಯೋಗ ಮಾಡ್ತೇನೆ ಅಂತ ನಿಜವಾಗ್ಲೂ ಆಗೋದಿಲ್ಲ. ಅದು ನಮಗೆ ಪ್ರಯೋಗ ಆಗೋದಿಲ್ಲ. ಅದು ಕೊಟ್ಟದ ಅವರದ್ದು ಕೈಗುಣ ಅಂತ ಹೇಳ್ತಾರೆ. ಮತ್ತು ನನ್ನ ಮಾತಿಂದ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನನಗೆ ಕನ್ನಡ ಬರಲ್ಲ, ಆದರೂ ಕೂಡ ಮಾತಾಡಿ. ಧನ್ಯವಾದ ಅಮ್ಮ, ಇನ್ನೊಂದು ಸರ್ತಿ ನಮಸ್ತೆ.